So hello everyone, welcome to my channel. So in the last part ನಾವು ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಮತ್ತು ಈಕ್ವೇಷನ್ ಅಂದರೆ ಏನು ಅಂತ ಇಂಟ್ರೊಡಕ್ಷನ್ ತಗೊಂಡ್ವಿ. ಮತ್ತು ಕೆಮಿಕಲ್ ರಿಯಾಕ್ಷನ್ನು ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಕೆಮಿಕಲ್ ಈಕ್ವೇಷನ್ದು ಇಂಪಾರ್ಟೆನ್ಸ್ ಅದನ್ನು ಕಲಿತ್ವಿ. ಇವತ್ತು ನಾವು ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ ಕಲಿಯೋಣ. ನಾವು ಏನೇ ಹೊಸ ಟಾಪಿಕ್ ಕಲಿತರು 3 ಕ್ವಶನ್ ಕೇಳಬೇಕು. ವಾಟ್, ವೈ, ಹೌ. ಫಸ್ಟ್ ಕ್ವಶನ್ ಇಸ್ ಏನು? ವಾಟ್ ಈಸ್ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್? ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಇದೆ ತಗೊಳ್ಳೋಣ. H2 plus O2 gives rise to H2O. Sorry. ವಾಟ್ ಈಸ್ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ ಅಂದರೆ, ಇಲ್ಲಿ ನಾವು ನೋಡ್ಬೋದು. ಒಂದು ನಿಮಿಷ, ಇಲ್ಲಿ ನಾನು ಇದನ್ನೇನಂದಿದೆ, ಇದನ್ನು ರಿಯಾಕ್ಟೆಂಟ್ಸ್ ಮತ್ತು ಇದು ಪ್ರಾಡಕ್ಟು. ಈ ಸೈಡ್ ಆರೋದು ಈ ಸೈಡ್ ಇರೋದು ರಿಯಾಕ್ಟೆಂಟ್ಸು, ಆರೋದು ಆ ಸೈಡ್ ಇರೋದು ಪ್ರಾಡಕ್ಟು. ಸೊ ಈ ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟಿದೆಯೋ, ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟು ಎಲಿಮೆಂಟ್ ಇದೆಯೋ ಪ್ರಾಡಕ್ಟ್ ಸೈಡಲ್ಲೂ ಅಷ್ಟೇ ಎಲಿಮೆಂಟ್ ಇರಬೇಕು. ಇದನ್ನೇ ನಾವು ಕೆಮಿಕಲ್ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡೋದು ಅಂತೀವಿ. ಇಲ್ಲೆಷ್ಟಿದೆಯೋ ಇಲ್ಲೂ ಇಷ್ಟೇ ಇರಬೇಕು. ವೈ ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ ಏನಕ್ಕೆ ಅಂದರೆ, ಟು ಒಬೇ ರೂಲ್ ಕಾಲ್ಡ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಮಾಸ್ ಏನು ಹೇಳುತ್ತೆ ಅಂದರೆ, ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಈಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹೈಡ್ರೋಜನ್ 2 ಇದೆ, ಇಲ್ಲೂ 2 ಇದೆ, ಓಕೆ. ಆದರೆ ಇಲ್ಲಿ 2 ಆಕ್ಸಿಜನ್ ಇದೆ, ಬಟ್ ಇಲ್ಲಿ ಓನ್ಲಿ ಬರೀ 1 ಆಕ್ಸಿಜನ್ ಇದೆ. ಸೊ ಇಲ್ಲಿ ಮಾಸ್ ಏನಾಗಿದೆ, ಎರಡೂ ಕಡೆ ಈಕ್ವಲ್ ಆಗಿಲ್ಲ, ಮಾಸ್ ಹ್ಯಾಸ್ ಬಿನ್ ಡೆಸ್ಟ್ರಾಯ್ಡ್. ಆದರೆ ಲಾ ಆಫ್ ಕನ್ಸರ್ವೇಷನ್ ಮಾಸ್ ಏನು ಹೇಳುತ್ತೆ ಅಂದರೆ, ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಇದು ಎರಡೂ ಕಡೆ ಸೇಮ್ ಇರಬೇಕು. ಸೊ ಇದನ್ನು ನಾವು ಹೆಂಗಾದರೂ ಮಾಡಿ ಎರಡೂ ಕಡೆ ಸೇಮ್ ನಂಬರ್ ಆಫ್ ಓಟೋ ಮಾಲಿಕ್ಯೂಲ್ಸ್ ಇರೋ ಥರ ಮಾಡಬೇಕು. ನೆಕ್ಸ್ಟು ಹೌ ಟು ಡೂ ಕೆಮಿಕಲ್ ಬ್ಯಾಲೆನ್ಸಿಂಗ್, ಅದನ್ನ ಈಗ ನೋಡೋಣ. ಈ ಥರ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಅಂತ ಬರ್ಕೋಬೇಕು. ಓಕೆ, ಇಲ್ಲಿ ರಿಯಾಕ್ಟೆಂಟ್ಸಲ್ಲಿ ಏನಿದೆ, ಹೈಡ್ರೋಜನ್, ಆಕ್ಸಿಜನ್. ಈಗ ಬೇಸಿಕ್ ಹೇಳ್ಕೊಡ್ತೀನಿ, ಆಮೇಲಿಂದ ಕೆಮಿಕಲ್ ಈಕ್ವೇಷನ್ ಬ್ಯಾಲೆನ್ಸ್ ಮಾಡೋದು ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಅದು ತುಂಬ ಈಸಿ ಆಗುತ್ತೆ ನಿಮ್ಮ ಕೆಮಿಕಲ್ ಈಕ್ವೇಷನ್. ಎಷ್ಟೊಂದು ಜನರು ಸ್ಟ್ರಗಲ್ ಮಾಡ್ತಾರೆ ಇದನ್ನು ಮಾಡೋಕ್ಕೆ, ಆದರೆ ನಾನು ತುಂಬ ಸಿಂಪ್ಲಿಫೈ ಮಾಡ್ತೀನಿ. ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟಿದೆ, 2. ರಿಯಾಕ್ಟೆಂಟ್ ಪ್ರಾಡಕ್ಟ್ ಇಲ್ಲೇ ಬರ್ಕೊಳ್ಳೋಣ. ರಿಯಾಕ್ಟೆಂಟ್ನ ಆರ್ ಅಂತ ಬರ್ಕೊತೀನಿ, ಪ್ರಾಡಕ್ಟ್ ಅಂತ ಪಿ ಅಂತ ಬರ್ಕೊತೀನಿ. ಇದು ರಿಯಾಕ್ಟೆಂಟು ಮತ್ತು ಇಲ್ಲಿ ಪ್ರಾಡಕ್ಟು. ಇಲ್ಲಿ ಎಷ್ಟಿದೆ, 2 ಹೈಡ್ರೋಜನ್ ಮಾಲಿಕ್ಯೂಲ್ಸ್. ಸೊ ರಿಯಾಕ್ಟೆಂಟ್ ಸೈಡಲ್ಲಿ 2 ಇದೆ, ಇಲ್ಲಿ ಎಷ್ಟಿದೆ, 2 ಹೈಡ್ರೋಜನ್. ಸೊ ಇಲ್ಲೂ 2. ಇಲ್ಲೆಷ್ಟಿದೆ, O2 2 ಆಕ್ಸಿಜನ್. ಫಸ್ಟ್ ಇಲ್ಲಿ 2, ಆದರೆ ಇಲ್ಲಿ ಏನಿದೆ, ಏನೂ ಇಲ್ಲ ಅಂದರೆ ಅರ್ಥ, ಅದ್ರ 1. ಸೊ 1. ಸೊ ಆಕ್ಸಿಜನ್ ಬ್ಯಾಲೆನ್ಸ್ ಆಗಬೇಕು. ಇಲ್ಲಿ 2 ಇದೆ, ಆದರೆ ಇಲ್ಲಿ 1 ಇದೆ. ಈಗ ಬ್ಯಾಲೆನ್ಸ್ಡ್. ಈಗ ಏನು ಮಾಡೋಣ ಅಂದರೆ, ಒಂದು ಸ್ವಲ್ಪ ಕೆಮಿಸ್ಟ್ರಿಯಲ್ಲಿ ಮ್ಯಾಥ್ಸ್ ಆ್ಯಡ್ ಮಾಡೋಣ, ಮತ್ತು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋಣ. ಏನು ಮಲ್ಟಿಪ್ಲಿಕೇಶನ್ ಮಾಡೋಣ ಅಂದರೆ, ಒಂದು ನಿಮಿಷ, ಇದನ್ನು ಕರೆಕ್ಟ್ ನೀಟಾಗಿ ಬರ್ಕೊತೀನಿ. H2 plus O2 H2O. ಎರಡು ಹೈಡ್ರೋಜನ್ ಬ್ಯಾಲೆನ್ಸ್, 2 ಆಕ್ಸಿಜನ್ 1 ಆಕ್ಸಿಜನ್. ಸೊ ಇಲ್ಲಿ 2 ಇಲ್ಲಿ 2 ಈಕ್ವಲ್ ಮಾಡೋಕ್ಕೆ ನಾವು ಇದು ಪೂರ್ತಿ ಈಕ್ವೇಷನ್ನ 2 ಇಂದ ಮಲ್ಟಿಪ್ಲೈ ಮಾಡೋಣ. ಓಕೆ, ಕರೆಕ್ಟಾಗಿ ಬರೀತೀನಿ. 2 ಇಂದ ನಾವು ಪೂರ್ತಿ ಈಕ್ವೇಷನ್ನ ಮಲ್ಟಿಪ್ಲೈ ಮಾಡೋಣ. ಸೊ ಇಲ್ಲಿ ಎಷ್ಟಿದೆ, 1 ಇಂಟು 2. ಸೊ 2 ಆಕ್ಸಿಜನ್ನು. ಓಕೆ, ಇದು ಆಕ್ಸಿಜನಲ್ಲಿ 2, 2 ಆಗುತ್ತೆ. ಆದರೆ ನಾನು ಹೋಲ್ ಈಕ್ವೇಷನ್ ಮಲ್ಟಿಪ್ಲೈ ಮಾಡಿದ್ದೀವಿ. ಓಕೆ, 2 ಇದಕ್ಕೂ ಇಂಪ್ಲೈ ಆಗುತ್ತೆ ಮತ್ತು ಇದಕ್ಕೂ ಇಂಪ್ಲೈ ಆಗುತ್ತೆ. ಇದು ಬ್ಯಾಲೆನ್ಸ್ ಆಗುತ್ತೆ, ಆದರೆ ಇದರಲ್ಲಿ ಇಂಬ್ಯಾಲೆನ್ಸ್ ಆಗಿತ್ತು. 2 ಇಂಟು 2
ಇಲ್ಲಿ 2 ಹೈಡ್ರೋಜನ್ ಇದೆ, ಅದಕ್ಕೆ ನಾವು 2 ಮಲ್ಟಿಪ್ಲೈ ಮಾಡ್ತೀವಿ. ಸೊ 4 ಆಗಿದೆ ಈಗ. ಪ್ರಾಡಕ್ಟ್ ಸೈಡಲ್ಲಿ 4 ಆಗಿದೆ. ಸೊ ಇಲ್ಲೂ 2 ಆಗಬೇಕು ಅಂದರೆ ಈ ಹೈಡ್ರೋಜನ್ನ ನಾವು 2 ಮಲ್ಟಿಪ್ಲೈ ಮಾಡಿಬಿಡೋಣ. 2 × 2 4. ದಿಸ್ ಇಸ್ ಇದ್ರದ್ದು ಬ್ಯಾಲೆನ್ಸ್ ಈಕ್ವೇಷನ್ ಇದೆ. 2 × 2 4 2. ಇದನ್ನು ಈ ಥರ ಬ್ರ್ಯಾಕೆಟ್ಸ್ ಎಲ್ಲ ಹಾಕಬಾರ್ದು, ಅರ್ಥ ಮಾಡ್ಸಂಗೆ ನಾನು ಹಂಗೆ ಬರೆದೆ. ಅದು ನಾವು 2H2O ಅಂತ ಬರೀತೀವಿ. ಓಕೆ, 2H2, 2 2s 4, 2 2s 4. ಓಕೆ, O2, 2 × 1 2. ಓಕೆ, ಕರೆಕ್ಟ್, ಬ್ಯಾಲೆನ್ಸ್ ಆಗಿದೆ. ಈಗ ಇಷ್ಟೇ ಸಿಂಪಲ್ ಆಗಿರಲ್ಲ, ಎಲ್ಲನೂ ಒಂಚೂರು ಟಫ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು Zn + H2SO4 ZnSO4 + H2. ಇದರ ಅರ್ಥ ಏನು ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸ್? ಇದರ ಅರ್ಥ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿದೆ ಅಂತ. ಓಕೆ, ಫೈನ್. ಇದನ್ನು ಬ್ಯಾಲೆನ್ಸ್ ಮಾಡೋಣ. ಬ್ಯಾಲೆನ್ಸ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಪ್ರಾಡಕ್ಟು ಮತ್ತು ರಿಯಾಕ್ಟೆಂಟ್ ಸೈಡಲ್ಲಿ ಈ ಥರ ಬರ್ಕೋಬೇಕು. ಪ್ರಾಡಕ್ಟ್, ರಿಯಾಕ್ಟೆಂಟ್. ಫಸ್ಟು ಎಲ್ಲ ಮೆಟಲ್ಸ್ ಬರ್ಕೋಬೇಕು. ಫಸ್ಟು ಮೆಟಲ್ಸು, ನಾನ್ ಮೆಟಲ್ಸು, ಆಮೇಲಿಂದ ಆಕ್ಸಿಜನ್ನು, ಆಮೇಲಿಂದ ಹೈಡ್ರೋಜನ್, ಆ ಥರ ಬರ್ಕೊಂಡು. ಮೆಟಲ್ಸ್ ಏನಿದೆ, ಇಲ್ಲಿ ಜಿಂಕ್ ಇದೆ. ಅಗೇನ್ ಮತ್ತೆ ಹೇಳ್ತಿದ್ದೀನಿ, ನಾನೀಗ ಮತ್ತೆ ಹಾಕ್ತಿದ್ದೀನಿ. ಈ ಟೇಬಲ್ನ ಕಲೀಲೇಬೇಕು. ಈ ಟೇಬಲ್ ಕಲ್ತಿಲ್ಲ ಅಂದರೆ ನೀವು ನಿಮ್ಮ ಪೂರ್ತಿ ಚಾಪ್ಟರ್ ಏನು ತುಂಬ ಟಫ್ ಆಗುತ್ತೆ. ಬೈ ಹಾರ್ಟ್ ಮಾಡಬೇಕು, ಇದು ಅರ್ಥ ಆಗೋದು ಚಾಪ್ಟರು. ಸೊ ಪ್ಲೀಸ್ ಕಲೀರಿ. ಅಂತ ಕಲ್ತಿದ್ದಾದ್ಮೇಲೆ ಈಗ ನೆಕ್ಸ್ಟ್ ವೀಡಿಯೋ ನೋಡಿ. ಇಟ್ಸ್ ಮೈ ರಿಕ್ವೆಸ್ಟ್, ಪ್ಲೀಸ್ ಕಲೀರಿ, ಇಲ್ಲ ತುಂಬ ಟಫ್ ಆಗುತ್ತೆ ಈ ಚಾಪ್ಟರು. ಓಕೆ, ಜಿಂಕ್ ಇದೆ. ಆಮೇಲಿಂದ ನೆಕ್ಸ್ಟು ಮೆಟಲ್ಸ್ ಇದೆ ಯಾವುದಾದ್ರೂ? ಇಲ್ಲ. ನಾನ್ ಮೆಟಲ್ ಇಲ್ಲೊಂದು ಸಲ್ಫರ್ ಇದೆ, ಸಲ್ಫರ್ ಬರ್ಕೊಳ್ಳೋಣ. ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ. ಓಕೆ, ಸೊ ಈಗ ಸಾರಿ ಉಲ್ಟಾ ಬರ್ತಿದ್ದೀನಿ. ರಿಯಾಕ್ಟೆಂಟು, ಪ್ರಾಡಕ್ಟು. ರಿಯಾಕ್ಟೆಂಟ್ ಸೈಡಲ್ಲಿ ಜಿಂಕ್ ಎಷ್ಟಿದೆ? 1. ಪ್ರಾಡಕ್ಟ್ ಸೈಡಲ್ಲಿ ಜಿಂಕು 1. ಫೈನ್, ಬ್ಯಾಲೆನ್ಸ್ ಆಗಿದೆ. ಸಲ್ಫರ್ ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆ? 1. ಪ್ರಾಡಕ್ಟ್ ಸೈಡ್ ಎಷ್ಟಿದೆ? ಪ್ರಾಡಕ್ಟ್ ಸೈಡಲ್ಲಿ 1. ಓಕೆ, ಬ್ಯಾಲೆನ್ಸ್ ಆಗಿದೆ. ಆಕ್ಸಿಜನ್ನು 4. ಪ್ರಾಡಕ್ಟ್ ಸೈಡ್ 4. ಹೈಡ್ರೋಜನ್ ಇಲ್ಲೆಷ್ಟಿದೆ? 2 ಹೈಡ್ರೋಜನ್. ಇಲ್ಲೆಷ್ಟಿದೆ? 2 ಹೈಡ್ರೋಜನ್. ಸೊ ದಿಸ್ ಇಸ್ ಆಲ್ರೆಡಿ ಎ ಬ್ಯಾಲೆನ್ಸ್ಡ್ ಈಕ್ವೇಷನ್. ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಪ್ರಾಪರ್ಲಿ ಬ್ಯಾಲೆನ್ಸ್ಡ್ ಈಕ್ವೇಷನ್. ನಾವೇನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ, ಹಂಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ಓಕೆ, ಈಗ ಆ್ಯಕ್ಚುಯಲ್ ಆಗಿ ಬ್ಯಾಲೆನ್ಸ್ ಮಾಡೋವಂಥ ಈಕ್ವೇಷನ್ ತೊಗೊಳ್ಳೋಣ. ಯಾವ್ದು ತೊಗೊಳ್ಳೋಣ? ಒಂದು ನಿಮಿಷ. HNO3 plus CaOH2 OH whole twice, sorry, OH whole twice gives rise to CaNO3 plus H2O, if I'm not wrong. CaNO3 whole twice. ಇದು ನೈಟ್ರೇಟ್ ವೇಲೆನ್ಸಿ -1, ಕ್ಯಾಲ್ಶಿಯಮ್ದು 2 ಪ್ಲಸ್ H2. am I right? ಎಸ್. ಫಸ್ಟ್ ಏನು ಮೆಟಲ್ ಬರ್ಕೊಳ್ಳೋಣ. ಕ್ಯಾಲ್ಶಿಯಮ್ ಇದೆ. ನೆಕ್ಸ್ಟು ಯಾವುದಾದ್ರು ನಾನ್ ಮೆಟಲ್ ಇದೆಯಾ? ಇಲ್ಲ. ನಾನ್ ಮೆಟಲ್ ನೈಟ್ರೋಜನ್ ಇದೆ, ಆಕ್ಸಿಜನ್, ಹೈಡ್ರೋಜನ್. ಕ್ಯಾಲ್ಶಿಯಮ್ ಒಂದಿದೆ, ರಿಯಾಕ್ಟೆಂಟ್ ಸೈಡು ಒಂದಿದೆ. ನೈಟ್ರೋಜನ್ ಇಲ್ಲಿ ಒಂದಿದೆ, ರಿಯಾಕ್ಟೆಂಟ್ ಸೈಡು ಒಂದಿದೆ. ನೋಡಿ, ನಾವು ಈ ಕಾಂಪೌಂಡ್ ತೊಗೊಂಡ್ರೆ ಬರೀ ಇದರಲ್ಲಿರೋ ಆಕ್ಸಿಜನ್ ಮಾತ್ರ ನೋಡಬಾರ್ದು. ಈ ಪೂರ್ತಿ ರಿಯಾಕ್ಟೆಂಟ್ ಸೈಡು
ಈ ಪೂರ್ತಿ ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟು ಆಕ್ಸಿಜನ್ ಇದೆಯಲ್ಲ ಅವೆಲ್ಲ ಕೌಂಟ್ ಮಾಡಬೇಕು. 3 ಇದೆ ಮತ್ತು ಏನು ಇಂಟು 2 ಏನು ಇದು 1 ಇದೆ ಆಕ್ಸಿಜನ್ದು, ಈ 1 ಇಂಟು 2, ಸೊ 2 ಇಂಟು 1 ಝ 2, 2 ಪ್ಲಸ್ 3 ಅಂದರೆ ಇಲ್ಲಿ 3 ಇದೆ ಮತ್ತು ಇಲ್ಲಿ 2 ಇದೆ. 3 ಪ್ಲಸ್ 2 5 ಸಾರಿ 1, 5 ಇಲ್ಲಿ 5 ಇದೆ ಆಯಿತಾ. ಈಗ ಪೂರ್ತಿ ಪ್ರಾಡಕ್ಟಲ್ಲಿ ಎಷ್ಟು ಆಕ್ಸಿಜನ್ ಇದೆ ಅಷ್ಟು ನೋಡಬೇಕು. 3 ಇಂಟು 2 ಅದೇ ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ ಆಚೆಗಡೆ ನಂಬರ್ ಇದೆ ಅಂದರೆ ಅದು ಈ ಪೂರ್ತಿ ಬ್ರ್ಯಾಕೆಟಲ್ಲಿರೋ ಎಲ್ಲ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಅಂದರೆ 3 ಇಂಟು 2, 3 2 ಝ 6 ಮತ್ತು ಇನ್ನೊಂದು ಆಕ್ಸಿಜನ್ ಇದೆ 7. ಸೊ ಇಲ್ಲಿ 5 ಇದೆ, ಇಲ್ಲಿ 7 ಇದೆ. ಹೈಡ್ರೋಜನ್ ನೋಡೋಣ, ಇಲ್ಲಿ 1 ಇದೆ ಮತ್ತು ಹೇಳಿದಂಗೆ ಬ್ರ್ಯಾಕೆಟ್ ಆಚೆಗಡೆ ಇರೋ ನಂಬರ್ ಈ ಪೂರ್ತಿ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಆಕ್ಸಿಜನ್ ಇದೆ, ಸೊ ಹೈಡ್ರೋಜನ್ 2 ಪ್ಲಸ್ 1 3. ಓಕೆ, ಇಲ್ಲಿ ಎಷ್ಟಿದೆ 2. ಈಗ ಬ್ಯಾಲೆನ್ಸ್ ಮಾಡಿ ಟ್ರೈ ಮಾಡಿ, ಇಷ್ಟು ಮಾಡಿದ್ದೀನಿ, ಪಾಸ್ ಮಾಡಿ ಟ್ರೈ ಮಾಡಿ ಆಯಿತಾ. ನೋಡೋಣ, ಬ್ಯಾಲೆನ್ಸ್ಡ್ ಸೈಡ್ನ ನಾನು ಗ್ರೀನಲ್ಲಿ ಬರೀತೀನಿ, ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊತೀರ ನೀವೆಲ್ಲ. ಸೊ ಬ್ಯಾಲೆನ್ಸ್ಡ್ ಕ್ಯಾಲ್ಶಿಯಂ, ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್, ರಿಯಾಕ್ಟೆಂಟ್ ಪ್ರಾಡಕ್ಟ್ಸ್. ಕ್ಯಾಲ್ಶಿಯಮು 1 ಇದೆ, 1,1 ಬ್ಯಾಲೆನ್ಸ್ ಆಗಿದೆ. ನೈಟ್ರೋಜನ್ನು 1,1 ಇದೆ, ಬ್ಯಾಲೆನ್ಸ್ಡ್. ಆಕ್ಸಿಜನ್ ಇದು 5, ಆಕ್ಸಿಜನ್ ಇಲ್ಲಿ 5 ಇದೆ, ಅದೇ ರಿಯಾಕ್ಟೆಡ್ ಸೈಡಲ್ಲಿ 7 ಇದೆ. ಸೊ ಏನು ಮಾಡೋಣ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡೋಣ. 3 4 5, 3 2 ಝ 6 ಪ್ಲಸ್ 1 7. ಏನು ಮಾಡ್ಬೋದು ನಾವು, 7 5 ಒಂಥರ ಎಲ್ ಸಿ ಎಮ್ ಥರ ತಗೋಬೋದಾ ಅಂತ ನೋಡೋಣ. 5, 7 5 7 7 5. ಓಕೆ, ಇವೆಲ್ಲ ಬೇಡ. ಸಾರಿ, ಐ ಆಮ್ ವೆರಿ ಸಾರಿ. ಇಲ್ಲಿ 3, ಇಲ್ಲಿ 2 5, 3 2 ಝ 6 ಪ್ಲಸ್ 1 7. 3 ಇದೆ. ಓಕೆ, ಇದನ್ನು ನಾವು 2 ಇಂದ ಮಲ್ಟಿಪ್ಲೈ ಮಾಡಿ ಟ್ರೈ ಮಾಡೋಣ. 2 ಇಂದ ಮಲ್ಟಿಪ್ಲೈ ಮಾಡೋಣ. 3 2 ಝ 6, 6 ಪ್ಲಸ್ 2 8 ಆಯಿತಾ ಆಕ್ಸಿಜನ್ನು. ಅದೇ ಥರ 3 2 ಝ 6, ಇಲ್ಲೊಂದು 2 ಆ್ಯಡ್ ಮಾಡಿದ್ರೆ 3 2 ಝ 6, 2 ಇಂಟು ದಿಸ್ ಹೋಲ್ ಕಾಂಪೌಂಡ್. 2 ಈ ಹೈಡ್ರೋಜನ್ಗೂ ಮಲ್ಟಿಪ್ಲೈ ಆಗುತ್ತೆ, ಆಕ್ಸಿಜನ್ಗೂ ಮಲ್ಟಿಪ್ಲೈ ಆಗುತ್ತೆ. ಸೊ 2 ಪ್ಲಸ್ 3 ಇಂಟು 2 6 ಪ್ಲಸ್ 2 8. ಓಕೆ, ಆಕ್ಸಿಜನ್ ಬ್ಯಾಲೆನ್ಸ್ ಇರುತ್ತೆ. ಈಗ ನಾವು ಒಂದ್ಸಲ ಈ ಥರ ಬರೆದಿ ಆಮೇಲೆ ಮತ್ತೆ ಫಸ್ಟಿಂದ ನೋಡಬೇಕು, ಏನಾದರೂ ಚೇಂಜ್ ಆಗಿರ್ಬೋದು. ಓಕೆ, ಇಲ್ಲಿ ಕ್ಯಾಲ್ಶಿಯಮ್ನು 1 ಇದೆ, ಇಲ್ಲೂ 1 ಇದೆ. ಈಗ ನೆಕ್ಸ್ಟ್ ನೈಟ್ರೋಜನ್, ಇಲ್ಲಿ 1 ಇದೆ ಇಲ್ಲಿ. ದಟ್ಸ್ ಓಕೆ. 2 ಇಂಟು ದಿಸ್ ಹೋಲ್ ಈಕ್ವೇಷನ್ ಮಾಡಿರೋದು ನಾವು. ಸೊ 2 ಈ ನೈಟ್ರೋಜನ್ಗೂ ಮಲ್ಟಿಪ್ಲೈ ಆಗ್ತಿದೆ. ಸೊ 2 ಇಂಟು n. ಸೊ n ಇಲ್ಲಿ ಏನಾಗಿದೆ 2 ಆಗಿದೆ n. ಆಮೇಲಿಂದ ರಿಯಾಕ್ಟೆಂಟ್ ಸೈಡಲ್ಲಿ ಇನ್ನು 1 ಅಂತಾನೆ ಬರೆದಿದ್ದೀನ. ಐ ಆಮ್ ಸಾರಿ, n ಇಲ್ಲಿ 2 ಬಿಕಾಸ್ n ಇಂಟು 2 ಇಲ್ಲಿ 2. ಸೊ ನೈಟ್ರೋಜನ್ ಆಟೋಮ್ಯಾಟಿಕ್ಲಿ ಬ್ಯಾಲೆನ್ಸ್ ಆಗಿದೆ. ಫೈನ್, ಸಾರಿ ಫಾರ್ ದ ಮಿಸ್ಟೇಕ್. ಸೊ 2 ಇಂಟು h, ಇಲ್ಲಿ h 2 4 ಆಗಿದೆ, ಮತ್ತು ಇಲ್ಲೂ 1 ಇಂಟು 2 4, 2 ಪ್ಲಸ್ 2 4, 2 2 ಝ 4. ಬ್ಯಾಲೆನ್ಸ್ ಆಗೋಯ್ತು ಈಕ್ವೇಷನ್ ನೋಡಿ. 2 ಪ್ಲಸ್ ಅದೇ 1 ಇಂಟು 2 ಪ್ಲಸ್ 2 4 ಹೈಡ್ರೋಜನ್, ಮತ್ತು 2 ಇಂಟು 2 4. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಆಗ ಅರ್ಥ ಆಗುತ್ತೆ ಪ್ರಾಪರ್ಲಿ. ಸೊ ಈಗ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಅದೇ ಥರ ಇನ್ನೊಂದು ಈಕ್ವೇಷನ್ ನೋಡೋಣ.
NaOH NaOH plus H2SO4 gives rise to Na2SO4 plus 2H2. Sorry. ನೀವಿಲ್ಲ ಅನ್ಕೋಬೋದು ನನಗೆಲ್ಲ ಟೇಬಲ್ ಯೂಸ್ ಆಗುತ್ತೆ. ನಾವು ಒಂದ್ಸಲ ನಿಮಗೆ ವರ್ಡಲ್ಲಿ ಇಕ್ವೇಷನ್ ಕೊಡ್ಬೋದು, ಅದನ್ನು ನೀವು ಇದರ ಕೆಮಿಕಲ್ ಫಾರ್ಮೆಲ್ಲ ಕನ್ವರ್ಟ್ ಮಾಡಿ ಬ್ಯಾಲೆನ್ಸ್ ಮಾಡಿ ಅಂತಾರೆ. ಅದನ್ನು ನೆಕ್ಸ್ಟ್ ಮಾಡೋಣ. ಅಗೇನ್ ಸೇಮ್ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್ ಬಿಡುವಲ್ಲಿ ಬರೋಣ. ರಿಯಾಕ್ಟೆಂಟ್ ಪ್ರಾಡಕ್ಟ್ ಎಲ್ಲ ಏನೇನಿದೆ ಅವೆಲ್ಲ ಫಸ್ಟ್ ಮೆಟಲ್ಸು. ಸೋಡಿಯಂ ಇದೆ ಅಷ್ಟೇ, ಸೋಡಿಯಂ ಒಂದೇ ಮೆಟಲ್ ಇದೆ. ಸೋಡಿಯಂ ನೆಕ್ಸ್ಟ್ ಸಲ್ಫರ್ ಒಂದಿದೆ, ಆಮೇಲೆ ಆಕ್ಸಿಜನ್, ಹೈಡ್ರೋಜನ್. ಫೈನ್. ಇಲ್ಲಿ ಎಣ್ಣೆ ಎಷ್ಟಿದೆ? 1 ಇದೆ. ಇಲ್ಲಿ ಎಲ್ಲಾದರೂ ಇದೆಯಾ? ಇಲ್ಲ. ಸೊ ಇಲ್ಲಿ 1. ಇಲ್ಲಿ ಎಣ್ಣೆ ಎಷ್ಟಿದೆ? 2 ಇದೆ. ಎಲ್ಲಾದರೂ ಇದೆ? ಬೇರೆ ಕಡೆ ಇಲ್ಲ. ಸೊ 1, 2. ಸಲ್ಫರ್ ಇಲ್ಲಿ 1 ಇದೆ. ಎಲ್ಲಾದರೂ ಇದೆಯಾ? ಇಲ್ಲ. ಸಲ್ಫರ್ ಸಾರಿ 1. ಇಲ್ಲಿ ಸಲ್ಫರ್ ಎಷ್ಟಿದೆ? ಇಲ್ಲಿ 1 ಇದೆ. ಬೇರೆ ಎಲ್ಲಾದರೂ ಇದೆಯಾ? ಇಲ್ಲ. ಆಕ್ಸಿಜನ್ 1. ಬೇರೆ ಎಲ್ಲಾದರೂ ಇದೆಯಾ ಆಕ್ಸಿಜನ್? ಎಸ್. ಇಲ್ಲಿ ಎಷ್ಟಿದೆ? 4. 4 + 1 5. ಅರ್ಥ ಆಗುತ್ತೆ ಅನ್ಕೊಳ್ತೀವಿ. 5 ಇದೆ. ಆಮೇಲಿಂದ ಇಲ್ಲಿ 4 1 5. ಇಲ್ಲಿ ಆಕ್ಸಿಜನ್ ಇದೆ. ಬೇರೆ ಎಲ್ಲಾದರೆ? ಎಸ್. ಸೊ 4 + 1 5. ಹೈಡ್ರೋಜನ್ H2. ಇಲ್ಲಿ ಹೆಚ್ಚಿದೆ. ಎಲ್ಲಾದರೂ ಇದೆ ಬೇರೆ ಕಡೆ? ಎಸ್. ಇಲ್ಲೂ ಇದೆ ಹೆಚ್ಚು. 2 + 1 3. ಪ್ರಾಡಕ್ಟ್ ಸೈಡ್ ಎಲ್ಲಾದರೆ ಹೆಚ್ಚು? ಎಸ್. ಎಷ್ಟಿದೆ? 2. ಬೇರೆ ಎಲ್ಲಾದರೂ ಇದೆಯಾ? ಓನ್ಲಿ 3, 2. ಈಗ ಬ್ಯಾಲೆನ್ಸ್ ಮಾಡೋಣ. ಇರೋ ಟೈಮ್ ತಗೊಳ್ಳಿ, ಪಾಸ್ ಮಾಡಿ, ಮತ್ತು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಪ್ಲೇ ಮಾಡಿ. NaSOH ಸೋಡಿಯಂ ಎಷ್ಟಿದೆ? ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಸೊ ಈಗ ಫಸ್ಟ್ ಸೋಡಿಯಂ ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಮಾಡೋಣ? ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡೋಣ. ಸೊ Na ಬ್ಯಾಲೆನ್ಸ್ ಆಗಿದೆ. 2, 2 ಬ್ಯಾಲೆನ್ಸ್ಡ್. ಈಗ ನೆಕ್ಸ್ಟ್ ಯಾವುದಿದೆ? ಆರ್ಡರಲ್ಲಿ ಹೋಗಬೇಕು. ನೆಕ್ಸ್ಟ್ ಸಲ್ಫರ್ ಇದೆಯಲ್ವ? ಹಾಂ, ಸಲ್ಫರ್ ನೋಡೋಣ ಎಷ್ಟಿದೆ? 1 ಇದೆ, 1 ಇದೆ. ಸೊ ಬ್ಯಾಲೆನ್ಸ್ಡ್ ಆಗಿದೆ ಸಲ್ಫರ್. ಸಾರಿ 1, ಬ್ಯಾಲೆನ್ಸ್ಡ್ ಆಗಿದೆ. ಆಕ್ಸಿಜನ್ 5 ಇದೆ, 5 ಇದೆ. ಆದರೆ ಏನಂದೆ, ಇದು ಮಲ್ಟಿಪ್ಲೈ ಮಾಡಿದಾಗ ಪೂರ್ತಿ ಈಕ್ವೇಷನ್ಗೆ ಮಲ್ಟಿಪ್ಲೈ ಆಗಿದೆ. ಪೂರ್ತಿ ಫಾರ್ಮುಲಾಗೆ ಮಲ್ಟಿಪ್ಲೈ. ಸೊ ಹಿಯರ್ ಇಟ್ ಈಸ್ O2. ಸೊ 2 + 4 ಇಲ್ಲಿ 6 ಆಗಿದೆ. ಆದರೆ ಇಲ್ಲಿ ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆ? 5 ಇದೆ. ಸೊ ಈಗ ಆಕ್ಸಿಜನ್ನು ಬ್ಯಾಲೆನ್ಸ್ ಮಾಡಬೇಕು. 4 + 1 5. ಸೊ ಈಗ ಏನು ಮಾಡ್ಬೋದು ಅಂದರೆ ನಾವು ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಇದು ಎಷ್ಟಾಗುತ್ತೆ? 2. 4 + 2 6. ಬ್ಯಾಲೆನ್ಸ್ ಆಗಿದೆ. ಓಕೆ, ಇದು ಬ್ಯಾಲೆನ್ಸ್ ಆಗಿದೆ. ಆಮೇಲೆ ಪೂರ್ತಿ ಈಕ್ವೇಷನ್ಗೆ ಮಲ್ಟಿಪ್ಲೈ ಆಗಿದೆ ಅಂದರೆ 2 × 1 H. ಸೊ ಇಲ್ಲಿ 2 ಆಯಿತು, ಮತ್ತು ಇಲ್ಲಿ 2 ಇದೆ. ಸೊ ಈಗ ಹೈಡ್ರೋಜನ್ ಆ್ಯಕ್ಚುಲಿ 4 ಆಯಿತು. ಆದರೆ ನಾವು ಆಲ್ರೆಡಿ ಮಲ್ಟಿಪ್ಲೈ ಮಾಡಿದ್ವಿ. ಸೊ ಇದು ಹೋಲ್ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ 2 ಆಯಿತಾ? ಸೊ ಇದಕ್ಕೂ 2 ಮಲ್ಟಿಪ್ಲೈ ಆಗಿದೆ. 2 × 2 4. 4, 4 ಬ್ಯಾಲೆನ್ಸ್ಡ್. ಇದು ನಿಮ್ಮ ಬ್ಯಾಲೆನ್ಸ್ಡ್ ಈಕ್ವೇಷನ್. NaOH 2 NaOH plus H2SO4 gives rise to Na2SO4 plus 2H2. ಇದು ಈಗ ಬೇಸಿಕ್ ಆಯಿತು. ಈಗ ಒಂಚೂರು ಒಂದು ಲೆವೆಲ್ ಹೈ ತೊಗೊಂಡೋಗಿ ವರ್ಡ್ ಈಕ್ವೇಷನ್ ಬರೀತೀನಿ. ಅದನ್ನು ಕೆಮಿಕಲ್ ಫಾರ್ಮುಲಾ ಕನ್ವರ್ಟ್ ಮಾಡಿ ಅದನ್ನು ಏನೋ ಸಾಲ್ವ್ ಮಾಡೋಣ.
ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್. ಒಂದ್ಸಲ ಬೇಸಿಕ್ ತಗೊಳ್ಳೋಣ. ಸೋಡಿಯಂ ಪ್ಲಸ್ ವಾಟರ್ is raised to sodium hydroxide. ಸೊ ಇದನ್ನು ನಾವು ಏನು ಮಾಡಬೇಕು ಅಂದರೆ ಫಸ್ಟು ಪ್ಲಸ್ ಹೈಡ್ರೋಜನ್, ಇದನ್ನು ಫಸ್ಟು ಕೆಮಿಕಲ್ ಈಕ್ವೇಷನ್ ಕನ್ವರ್ಟ್ ಮಾಡಬೇಕು. ಸೋಡಿಯಂ ಸಿಂಬಲ್ Na, ವಾಟರ್ H2O is raised to sodium hydroxide NaOH. ಅಗೇನ್ ಇಲ್ಲಿ ಆ ಟೇಬಲ್ ಯೂಸ್ ಏನು ಅಂತ ಗೊತ್ತಾಗಿದೆ. ಪ್ಲಸ್ H2 ಇದು ಲಿಬರೇಟ್ ಆಗಿದೆ. ಪಾಸ್ ದ ವಿಡಿಯೋ ಮತ್ತೆ ಸಾಲ್ವ್ ಮಾಡಿ. ಹೋಪ್ ಯು ಸಾಲ್ವ್. ರಿಯಾಕ್ಟೆಂಟ್ಸ್, ಪ್ರಾಡಕ್ಟ್, ಮೆಟಲ್ಸ್ ಫಸ್ಟ್ Na, ಆಮೇಲಿಂದ ಯಾವುದಿದೆ, ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ. ಇನ್ನೇನು 1 ಇದೆ. ಪ್ರಾಡಕ್ಟ್ ಸೈಡಲ್ಲಿ ಎಷ್ಟಿದೆ? ಇಲ್ಲೂ 1 ಇದೆ. ಬೇರೆ ಕಡೆ ಇದೆಯಾ? ಇಲ್ಲ. 1, ಆಕ್ಸಿಜನ್ 1 ಇದೆ. ಬೇರೆ ಕಡೆ ಇದೆಯಾ? ಇಲ್ಲ. ಇಲ್ಲೂ 1 ಇದೆ. ಸೊ 1, 1. ಹೈಡ್ರೋಜನ್ ಇಲ್ಲಿ ಎಷ್ಟಿದೆ? 2 ಇದೆ. ಬೇರೆ ಯಾವ್ದಾದ್ರೂ ಇಲ್ಲ, 2 ಇದೆ. ಪ್ರಾಡಕ್ಟ್ ಸೈಡಲ್ಲಿ ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಇದು 1, 3, ಸಾರಿ ಇದು 2, ಮೈ ಬ್ಯಾಡ್, ಸಾರಿ 2, 3. ಹೈಡ್ರೋಜನ್ ಬ್ಯಾಲೆನ್ಸ್ ಆಗಬೇಕು. ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಮಾಡೋಣ? ಈಗ ಈ ಪೂರ್ತಿ ಈಕ್ವೇಷನ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ reactant product NaOH, Na ಎಷ್ಟಿದೆ? 1, ಆಕ್ಸಿಜನ್ 1, ಹೈಡ್ರೋಜನ್ 2 2 ಎಷ್ಟಾಗಿದೆ? 4 ಕೊಡ್ತೇನೆ. 4. ಪ್ರಾಡಕ್ಟ್ ಸೈಡ್ 2, 3 ಇದೆ. ಸೊ ಏನು ಮಾಡೋಣ ಅಂದರೆ ಇಲ್ಲಿ ನಾವು 2 ಮಲ್ಟಿಪ್ಲೈ ಮಾಡೋಣ ಅಂದರೆ 4 + 1 5 ಆಗುತ್ತೆ. ಇನ್ನೂ ಜಾಸ್ತಿ ಕಷ್ಟ ಆಗುತ್ತೆ. ಸೊ ಇಲ್ಲಿ ಬೇಡ, ಇಲ್ಲಿ ಮಲ್ಟಿಪ್ಲೈ ಮಾಡೋಣ. ನಾನು ನಿಮಗೆ ಹೇಳ್ಕೊಡ್ಬೇಕು ಅಂದರೆ ತುಂಬ ಬೇಸಿಕ್ ಆಗಿದ್ದೀನಿ. ಇದನ್ನು ನೀವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಆಗಲೇ ನಿಮ್ಮದೇನೋ ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ ಸ್ಟ್ರಾಂಗ್ ಆಗೋದು. ಸೊ ಅದಕ್ಕೆ ಇದನ್ನು ಬ್ಯಾಲೆನ್ಸ್ ಮಾಡಿ, ಬ್ಯಾಲೆನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡುವಾಗ ನೀವು ಫಸ್ಟ್ ಟ್ರೈ ಮಾಡಿ. ಇಲ್ಲಿ 2 ಹಾಕಿದ್ರೆ ಏನಾಗುತ್ತೆ? 4 + 1 5 ಆಗುತ್ತೆ. ಸೊ ಇಲ್ಲಿ ಬೇಡ, ಇಲ್ಲಿ 2 ಹಾಕಿ ನೋಡೋಣ ಅಂತ ಆ ಥರ ಮಾಡಬೇಕು. ಓಕೆ, ಇಲ್ಲಿ ನೋಡಿದ್ರೆ ಏನಾಗುತ್ತೆ? 2 ಹೈಡ್ರೋಜನ್ ಆಗುತ್ತೆ. ಸೊ 2 1s are 2, 2 + 2 4. ಇಲ್ಲಿ ಎಷ್ಟು? 2 × 2 4. ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿದೆ. ಆದರೆ ನಾವು ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಈ ಪೂರ್ತಿ ಈಕ್ವೇಷನ್ ಮಲ್ಟಿಪ್ಲೈ ಆಗಿದೆ. ಸೊ ಇಲ್ಲಿ ಪ್ರಾಡಕ್ಟ್ ಸೈಡ್ ಏನಾಯಿತು? 2 Na ಆಯಿತು, ಮತ್ತು 2 ಆಕ್ಸಿಜನ್ ಆಯಿತು. ಈಗ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಆದರೆ ನಾನು ಮೊದಲೇನಾಗಿದೆ ಪೂರ್ತಿ ಈಗ ಆಗುತ್ತೆ ಅಂತ. ಆದರೆ ಅದಕ್ಕೆ 2 2s are 4 ಅಂದರೆ ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಸೊ 2 ಇದು ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ. ಇಲ್ಲಿ Na ಬ್ಯಾಲೆನ್ಸ್ ಆಗಿಲ್ಲ. ಸೊ ಇಲ್ಲೊಂದು 2 ಹಾಕೋಣ. Na ಈಗ ಬ್ಯಾಲೆನ್ಸ್ ಆಗಿದೆ. ಓಕೆ ನೋಡಿ, ಇದು ಬ್ಯಾಲೆನ್ಸ್ ಈಕ್ವೇಷನ್. 2Na + 2H2O gives rise to 2NaOH + H2. ನೆಕ್ಸ್ಟ್ ಈಗ ನಾನು ಫಸ್ಟ್ ಟೈಮ್ ಮಾಡ್ಕೊಂಡು ಹೋಗ್ತೀನಿ. ಈಗ ನಾನು ಹೆಂಗೆ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಓಕೆ, BaCl2 + H2SO4, H2SO4, I think it's BaSO4 whole twice. SO4 the one, yeah, BaSO4 whole twice ಇಲ್ಲ. So 4 SO2 SO4 2, yes, plus HCl. ಓಕೆ, ಈಗ ನಾನು ನನ್ನ ಅಪ್ರೋಚ್ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ. ನಾನು ಇದು ತುಂಬ ಪ್ರಾಕ್ಟೀಸ್ ಮಾಡಿ ಮನಿ ಸ್ಟ್ರಾಂಗ್ ಮಾಡಿಸ್ಕೊಂಡಿರೋದಾಗ ನಾನು ಫಾಸ್ಟಾಗಿ ಮಾಡ್ಬೋದು. ಓಕೆ,
ಫಸ್ಟು ಬಿ ಎ ಇಷ್ಟಲ್ಲಿ ಇಲ್ಲೆಷ್ಟಿದೆ, ಒಂದಿದೆ ಫೈನ್. ನೆಕ್ಸ್ಟು ಕ್ಲೋರಿನ್ 2 ಇದೆ, 1 ಇದೆ. ಕ್ಲೋರಿನ್ ಬ್ಯಾಲೆನ್ಸ್ ಮಾಡಬೇಕು. ಸೊ 2 ಇಂದ ಮಲ್ಟಿಪ್ಲೈ ಮಾಡೋಣ. ಕ್ಲೋರಿನ್ ಬ್ಯಾಲೆನ್ಸ್ ಆಯಿತು, ಫೈನ್. ಇಲ್ಲಿ 2 ಬ್ಯಾಲೆನ್ಸ್ ಆಯಿತು. ಸೊ 2H HL ಇಲ್ಲೆಷ್ಟಿದೆ, 2 ಬ್ಯಾಲೆನ್ಸ್. ದೆನ್ ಸಲ್ಫರ್ ಇಲ್ಲಿ 1 ಇದೆ ಬ್ಯಾಲೆನ್ಸ್ ಆಗೋಯಿತು. BaCl2 plus H2SO4 gives us to BaSO4 plus 2HCl. ಸೊ ನೀವು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಇಂಥ ಈಕ್ವೇಷನ್ನ ನೋಡಿ, ಈ ಥರ ಟೇಬಲ್ ಹಾಕ್ದಿರನು ಈ ಥರ ಹಂಗೆ ಬಾಯಲ್ಲೇ ಸಾಲ್ವ್ ಮಾಡಿಬಿಡ್ಬೋದು. ಇಲ್ಲಿ 1 ಇದೆ BA, ಇಲ್ಲೂ 1 ಇದೆ. Cl ಇಲ್ಲಿ 2 ಇದೆ, ಇಲ್ಲೂ 2 ಇದೆ. HL 2 ಇದೆ, ಇಲ್ಲೂ 2 ಇದೆ. SL 1 ಇದೆ, ಇಲ್ಲೂ 1 ಇದೆ. 4 ಇಲ್ಲಿ 1 ಇಲ್ಲಿ 4, ಆಕ್ಸಿಜನ್ 4 ಇದೆ, ಇಲ್ಲೂ 4 ಇದೆ. ಸೊ ನೀವು ಈ ಥರ ರಿಯಾಕ್ಟೆಂಟ್ ಪ್ರಾಡಕ್ಟ್ಸ್ ಅಂತ ಬರ್ಕೊಂಡು ಅಲ್ಲಿ ಎಲ್ಲ ಮೆಟಲ್ಸು ನಾನ್ ಮೆಟಲ್ಸ್ ಹಾಕೊಂಡು ಬ್ಯಾಲೆನ್ಸ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೇನೋ 1-2 ಕ್ವಶನ್ ಕೊಡ್ತೀನಿ. ಪ್ಲಸ್ ಇಲ್ಲಿ ಬರೆಯೋಕ್ಕಾಗಲ್ಲ, ಸೊ ಇಲ್ಲಿ ಬರ್ತೀನಿ. ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಈ ಈಕ್ವೇಷನ್ನ ಸಾಲ್ವ್ ಮಾಡಿ ಕಮೆಂಟ್ಸಲ್ಲಿ ಆನ್ಸರ್ ಮಾಡಿ. ಕರೆಕ್ಟ್ ಆನ್ಸರ್ ಬಂದರೆ ಅದನ್ನು ಪಿನ್ ಮಾಡ್ತೀನಿ, ಅಥವಾ ನಾನೇ ಡಿಸ್ಕ್ರಿಪ್ಷನಲ್ಲಿ ಆನ್ಸರ್ ಕೊಟ್ಟಿರ್ತೀನಿ. ಸೊ this was balancing of chemical equations. Thank you so much for watching. Bye bye.